ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಈಗ ನೋಡು, ಚಿಂತೆ ಮಾಡೋದ್ರಿಂದ ಆಗಿ ಹೋಗಿದ್ದನ್ನು ಯಾರಿಂದನೂ ತಪ್ಪಿಸಲು ಸಾಧ್ಯವಿಲ್ಲ. ಅದರ ಬದಲಾಗಿ ಸಮಸ್ಯೆ ಏನು ಬಂದಿದೆಯೋ ಅದನ್ನು ಬಗೆಹರಿಸಲು ಯೋಚನೆ ಮಾಡು. ಅದರಿಂದ ಜೀವನದಲ್ಲಿ ಮುಂಬರುವ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೂ ನೀನು ಸನ್ನದ್ಧರಾಗುತ್ತೀಯ. ಅದರ ಬದಲಾಗಿ ಚಿಂತೆ ಮಾಡುತ್ತಾ ಕುಳಿತುಕೊಂಡರೆ ಯಾವ ಪ್ರಯೋಜನವೂ ಇಲ್ಲ. ನಾಳೆ ನಾಗರ ಪಂಚಮಿ, ಹೌದಲ್ವಾ? ಗರಿಕೆಯಿಂದ ನಾಗದೇವನಿಗೆ ಹಾಲನ್ನು ಎರೆ, ತುಂಬ ಒಳ್ಳೆಯದಾಗುತ್ತದೆ, ಶುಭಪ್ರದವಾಗಿ ಇರುತ್ತದೆ. ಅಷ್ಟೇ ಅಲ್ಲ, ಮುಂಬರುವ ದಿನಗಳು ನೀನು ನಿರೀಕ್ಷೆ ಮಾಡಿದಂತೆಯೇ ಇರುತ್ತದೆ. ಹೌದು, ಯಾಕೆಂದರೆ ಈಗಿನ ಒಂದು ಗ್ರಹಗಳ ಸಂಚಾರದಿಂದ ಅದೇ ನಡೀತಾ ಇದೆ. ಆದರೆ ಒಂದು ವಾರದ ಮಟ್ಟಿಗೆ ನಿನ್ನ ಆರೋಗ್ಯವನ್ನು ನೋಡಿಕೊ. ತುಂಬ ಚಿಂತೆ ಮಾಡಿ ಕೊರಗೋದ್ರಿಂದ ಅರ್ಥವಿಲ್ಲ. ನಾನು ನಿನ್ನ ಜೊತೆಗಿದ್ದೇನೆ. ಅಕಸ್ಮಾತ್ ನೀನು ಕೊರಗೋದೇ ಆದರೆ ಆಗಿ ಹೋದ ಘಟನೆಗಳು ಏನಾದರೂ ಬದಲಾವಣೆ ಸಾಧ್ಯನಾ? ಇಲ್ಲ. ಏನು ಆಗಬೇಕು ಅದೇ ಆಗುತ್ತದೆ. ಬ್ರಹ್ಮಲಿಖಿತ ಏನು ಬರೆದಿದೆಯೋ ಅದೇ ಆಗುತ್ತದೆ. ಮಕ್ಕಳ ಪಾಲಿಗೆ ಏನು ಅನುಭವಿಸಬೇಕಂತಿದ್ದೀಯೋ ಅದೇ ಅನುಭವಿಸುವ ಹಾಗೆ ಆಗುತ್ತದೆ. ಚಿಂತೆ ಮಾಡೋದ್ರಿಂದ ನಿನ್ನ ಆರೋಗ್ಯ ಹಾಳಾಗುತ್ತದೆ ಹೊರತು ಯಾವ ಬದಲಾವಣೆಯೂ ಇಲ್ಲ. ಅದರ ಬದಲಾಗಿ ಧೈರ್ಯದಿಂದ ಮುನ್ನುಗ್ಗು. ನಿನಗಾಗಿ ಕೆಲವೊಂದಿಷ್ಟು ಅವಕಾಶಗಳು ಕಾದಿವೆ. ನಿನಗಾಗಿ ಅವಕಾಶಗಳ ಮೆಟ್ಟಿಲು ಒಂದೊಂದಾಗಿ ಏರುವ ಸಂದರ್ಭವೂ ಬಂದಾಗಿದೆ. ಚಿಂತೆ ಮಾಡೋದ್ರಿಂದ ನಿನ್ನಲ್ಲಿ ಕುಗ್ಗದಂಥ ಅನುಭವ ಬರುತ್ತದೆ ಹೊರತು ಬೇರೆ ಏನೂ ಅಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ಧೈರ್ಯದಿಂದಿರು. ನಿನ್ನ ಜೊತೆಗೆ ನಾನಿದ್ದೇನೆ. ಹೊಸ ಒಂದು ಕೆಲಸಕ್ಕಾಗಿ ನಿನ್ನನ್ನು ನೇಮಿಸ್ತಾ ಇದ್ದೇನೆ. ಆ ಕೆಲಸ ಅಂತಿಂಥದ್ದಲ್ಲ, ಎಲ್ಲರಿಗೂ ಅದು ಬರುವಂಥದ್ದು ಅಲ್ಲ. ನೀನು ಎಷ್ಟೇ ಪ್ರಯತ್ನ ಪಟ್ಟರೂ, ನೀನು ಎಷ್ಟೇ ಧೈರ್ಯಶಾಲಿ ಇದ್ದರೂ ನಿನ್ನ ಒಳಮನಸ್ಸು ಒಂದು ಮಕ್ಕಳ ಜೀವನಕ್ಕಾಗಿ ಹಂಬಲಿಸ್ತಾ ಇದೆ. ಆ ಜೀವನ ಎಂಥದ್ದು ಏನು ಎಂಬುದನ್ನು ಅರಿವಿಟ್ಟುಕೊಂಡು ಮಾಡು. ಚಿಂತೆ ಮಾಡುವಂಥ ಭ್ರಮೆ ಇಲ್ಲ, ಸರಿನಾ? ನಿನ್ನ ಎಲ್ಲ ಮಕ್ಕಳು ಖುಷಿಯಿಂದ ಸಂಭ್ರಮದಿಂದ ಇರುತ್ತಾರೆ. ಆದರೆ ಎಲ್ಲದಕ್ಕೂ ಕಾರಣೀಭೂತನಾಗಿ ನಾನಿದ್ದೇನೆ ಅನ್ನೋದನ್ನು ಮಾತ್ರ ಮರೆಯಬೇಡ. ಅಷ್ಟೇ ಅಲ್ಲ, ಈಗ ಬರುವಂಥ ಸಮಯದಲ್ಲಿ ಏನೇ ಆದ್ರೂ ನಾನಿದ್ದೇನೆ, ಎಲ್ಲದಕ್ಕೂ ಕಾರಣಭೂತನಾಗಿದ್ದೇನೆ. ವಿಚಾರ ವಿನಿಮಯ ಅಷ್ಟೇ ಸರಳವಾಗಿರಲಿ. ಯಾರ ಜೊತೆಗೂ ನಿನ್ನ ಒಳಮನಸ್ಸಿನ ಭಾವನೆಯನ್ನು ಹೇಳಿಕೊಳ್ಳಬೇಡ, ಸರಿನಾ? ಎಲ್ಲ ಹಾಲು ಆಕಳ ಅಲ್ಲ. ಅರ್ಥ